ಜನ್ಮದಿಂದ 16 ಪದವಿಗಳನ್ನು ಪಡೆದುಕೊಂಡು ಹೆಸರುವಾಸಿಯಾಗಿರ್ತಕ್ಕಂಥ ಒಬ್ಬ ಧೀಮಂತ ವ್ಯಕ್ತಿ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅಂಥ ಪುಣ್ಯಾತ್ಮರು ದೇಶದ ಅತ್ಯುನ್ನತ ಹುದ್ದೆಯಾಗಿರ್ತಕ್ಕಂಥ ಭಾರತ ರತ್ನ ಎಂಬ ಪ್ರಶಸ್ತಿಯನ್ನು ಪಡೆದುಕೊಂಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅವರು ಸಂವಿಧಾನ ಬರೆದರು. ಸಂವಿಧಾನ ಬಗ್ಗೆ ನಮ್ಗೆ ಗೊತ್ತಿಲ್ಲ. ಸಂವಿಧಾನದಲ್ಲಿ ಒಟ್ಟು 1,46,582 ಶಬ್ದಗಳಿವೆ. ಸುಮಾರು 448 ಪುಟಗಳಿವೆ. ಆ ಒಂದು ಸಂವಿಧಾನವನ್ನು ರಚಿಸಲಿಕ್ಕೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು 2 ವರ್ಷ 11 ತಿಂಗಳು 18 ದಿನಗಳ ಕಾಲ ಸಮಗ್ರ ಸಮಯವನ್ನು ತೆಗೆದುಕೊಂಡು ಹಗಲು ರಾತ್ರಿ ಎನ್ನದೆ ಆ ಒಂದು ಸಂವಿಧಾನವನ್ನು ಬರೆದವರು. 1945ರಲ್ಲಿ ಆ ಒಂದು ಸಂವಿಧಾನವನ್ನು ಬರೆಯಲಿಕ್ಕೆ ಒಟ್ಟು ಖರ್ಚು ಹಣ ಸುಮಾರು 64 ಲಕ್ಷ ರೂಪಾಯಿಗಳು. 1946 ಡಿಸೆಂಬರ್ 9ರಂದು ಅದನ್ನು ಅನುಮೋದನೆ ಮಾಡಿದರು. ತದನಂತರ 1949 ನವೆಂಬರ್ 26ರಂದು ಅದು ಜಾರಿಗೊಳಿಸಲಾಯಿತು. ಅಧಿಕೃತವಾಗಿ 1950 ಜನವರಿ 26ರಂದು ಅದು ರಾಷ್ಟ್ರಾದ್ಯಂತ ಏಕರೂಪದಲ್ಲಿ ಜಾರಿ ಬಂತು. ಅಂಥ ಸಂವಿಧಾನವನ್ನು ರಚಿಸಿದ ಏಕೈಕ ವ್ಯಕ್ತಿ ಅಂದರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಬಂಧುಗಳೇ, ಒಂದು ಮಾತು ಹೇಳ್ತೀನಿ. ಒಂದು ದಿನಕ್ಕೆ 24 ಗಂಟೆಗಳು. 24 ಗಂಟೆಗಳಲ್ಲಿ ಸುಮಾರು 16 ಗಂಟೆಗಳ ಬಗ್ಗೆ ಅಧ್ಯಯನ ಮಾಡ್ತಾ ಇದ್ರು. ತಾವು ಗಮನಿಸಬೇಕು ನನ್ನ ಮಾತುಗಳನ್ನು. 24 ಗಂಟೆಗಳಲ್ಲಿ 16 ತಾಸು ಓದಿದ್ದು ಪುಣ್ಯಾತ್ಮರು. 16 ತಾಸು ಓದಿದವರು ಸಂವಿಧಾನ ಬರೆದರು. ನಮಗೆ ಮೇಲಿಂದ 6 ತಾಸು ಓದೋಕೆ ಟೈಮ್ ಇಲ್ಲ. ಏನು ಮೊಬೈಲ್ ಬಂತಲ್ರಿ, ಮೊಬೈಲ್ ಬರೋಲ್ಲ, ಮೇಲಿಂದ 6 ತಾಸು ಓದೋಕೆ ಟೈಮ್ ಇಲ್ಲ ಅಂತ ಧೀಮಂತ ವ್ಯಕ್ತಿ ಅವರು. ಒಂದು ಮಾತು ಹೇಳಿದ್ರು ಅಂಬೇಡ್ಕರ್ ಅವರು, ನೀರಿಂದ ಸ್ನಾನ ಮಾಡೋರು ಬಟ್ಟೆಯನ್ನು ಬಳಸುತ್ತಾರೆ. ನೀರಿನಿಂದ ಸ್ನಾನ ಮಾಡೋರು ಬಟ್ಟೆಯನ್ನು ಬಳಸ್ತಾರೆ. ಕಣ್ಣೀರಿಂದ ಸ್ನಾನ ಮಾಡೋರು ಭಾವನೆಗಳನ್ನು ಬಳಸ್ತಾರೆ. ಆದರೆ ಬೆವರಿಂದ ಸ್ನಾನ ಮಾಡೋರು ಇತಿಹಾಸವನ್ನು ನಿರ್ಮಿಸುತ್ತಾರೆ. ಅಂತ ಇತಿಹಾಸವನ್ನು ನಿರ್ಮಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅಂತ ಪುಣ್ಯಾತ್ಮರವರು. ಡಾಕ್ಟರ್ ಅಂಬೇಡ್ಕರ್ ಅವರು ಜೀವನದಾಗ ಏನಿಲ್ಲ, ಜೀವನ ಅನ್ನೋದು ಒಂದು ಟೆಸ್ಟ್. ಅಂಬೇಡ್ಕರ್ ಮಾತು, ಜೀವನ ಅನ್ನೋದು ಒಂದು ಟೆಸ್ಟ್. ಸಂತೋಷ ಇರುವುದು ರೆಸ್ಟ್, ಅತಿಯಾಗಿ ಯೋಚಿಸುವುದು ವೇಸ್ಟ್. ನಮ್ಮಲ್ಲಿ ಇರಬೇಕಾದದ್ದು ರಿಕ್ವೆಸ್ಟ್, ಯಾಕೆಂದ್ರೆ ನಾವೆಲ್ಲ ಒಂದು ಗೆಸ್ಟ್. ಒಂದು ಮಾತಲ್ಲ ಅಂಬೇಡ್ಕರ್ ಹೇಳ್ತಾರೆ. ಅಂತ ಅಂಬೇಡ್ಕರ್ ಜನ್ಮದಿನ ನನಗೆ ಒಂದು ದುಃಖ ಆಗ್ತದೆ. ಒಬ್ಬ ಪ್ರಜ್ಞಾವಂತನ ಶಿಕ್ಷಕನಾಗಿದ್ದುಕೊಂಡು ಈ ಒಂದು ವ್ಯಕ್ತಿ ಮುಖಾಂತರ ನಾನು ಅಳುತ್ತಿರ್ಬೋತೀನಿ. ಅಂತ ರಾಷ್ಟ್ರ ವ್ಯಕ್ತಿಯನ್ನು, ಶ್ರೀಮಂತ ವ್ಯಕ್ತಿಯನ್ನು ನಾವು ಏನು ಮಾಡ್ತಾ ಇದ್ದೀವಿ ಒಂದು ಸೀಮಿತ ಮಾಡ್ತಾ ಇದ್ದೀವಿ. ನಾವು ದುಃಖ ನನಗೆ ಆಗ್ತದೆ. ಯಾಕಂದ್ರೆ ಡಾಕ್ಟರ್ ಕನಕದಾಸ್ ಆಗಿರ್ಬೋದು, ಪುರಂದಾಸ್ ಆಗಿರ್ಬೋದು, ಅಂಬೇಡ್ಕರ್ ಆಗಿರ್ಬೋದು, ಶಿವಾಜಿ ಮಹಾರಾಜ್ ಆಗಿರ್ಬೋದು, ಇದೆಲ್ಲ ಏನಿಲ್ಲ ರಾಷ್ಟ್ರದಲ್ಲಿ ಸಾಧನೆ ಮಾಡಿರ್ತಕ್ಕಂಥ ಅಸಾಧ್ಯವಾದುದನ್ನು ಸಾಧ್ಯ ಮಾಡಿದ ಸರ್ವಶ್ರೇಷ್ಠ ಸಾಧಕರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಅಂಥವರ ಆದರ್ಶ ತತ್ವಗಳನ್ನು ನಾವು ನೀವೆಲ್ಲರೂ ನಮ್ಮ ನಿತ್ಯ ಜೀವನದಲ್ಲಿ ಅಳವಡಿಸಿಕೊಳ್ಳು ಅಂತ ಹೇಳಿ ನಾನು ಮಾತನಾಡಲಿಕ್ಕೆ ನಾನು ಫಂಕ್ಷನ್ಸ್ ಹೊಂಟಿದ್ದೆ. ನಾನು ಅಂಬೇಡ್ಕರ್ ಅಭಿಮಾನಿ ಇರೋದ್ರಿಂದ ನೋಡೋಣ ತಡಕ್ಕಾಗಲಿಲ್ಲ. ಮೇಡಮ್ ಅವರು ಕರ್ಕೊಂಡು ಬನ್ನಿ. ನಮ್ಮ ಶಾಲೆಯ ಸ್ನೇಹಿತರು ಮಾತಿ ಅವರು ಬರಲಿ ಮೇಡಮ್ ಅವರಲ್ಲಿ ಅವರು ಒಂದಷ್ಟು ಮೇಡಮ್ ಅವ್ರು ಹೆಂಗಾಗಿದ್ರೆ ಮತ್ತೆ ಗಾಡಿ ಹೊಡ್ಸೀನಿ